ಯಾಕೆ ಒಂದು ಮಹಿಳೆ ಎಮ್ ಎಲ್ ಎ ಆಗಬಾರ್ದ? ವಿರೋಧ ಪಕ್ಷದಲ್ಲಿದ್ದಾರೆ, ಅವ್ರು ನೆಕ್ಸ್ಟ್ ಎಮ್ ಎಲ್ ಎ ಆಗಬೇಕು ಅನ್ನೋಂಥದ್ದು ಅವ್ರದ್ದು ಆಸೆ ಇರುತ್ತೆ, ಅದಕ್ಕಾಗಿ ಅವರು ಹೋರಾಟವನ್ನು ಮಾಡ್ತಿರ್ತಾರೆ. ಈ ಹೋರಾಟ ಬೇರೆ ಥರಕ್ಕೆ ಹೋಗ್ತಾ ಅಂತ ನಿಮ್ಮ ಅನಿಸಿಕೆನ? ಸೌಮ್ಯ ರೆಡ್ಡಿ ಗಲಾಟೆ ಮಾಡ್ತಾವ್ರ? ಅವ್ರ ತಂದೆ ಎಮ್ ಎಲ್ ಎ ತಾನೆ, ಅವ್ರ ತಂದೆ ಮಿನಿಸ್ಟರ್ ತಾನೆ. ಇಷ್ಟು ಕೆಟ್ಟದಾಗಿ ಸೌಮ್ಯ ರೆಡ್ಡಿ ನಡ್ಕೊಳ್ತಾ ಇದ್ದಾರಾ? ಎಲ್ಲಾದರೂ ಇದೆಯಾ? ಆ ಹೆಣ್ಮಗಳ ಬಗ್ಗೆ ಮಾತಾಡೋಕ್ಕೆ ನನ್ನ ಅವಕಾಶ ಇದೆಯಾ? ಒಬ್ಬರೇ ಒಬ್ಬರು ಕೈ ಎತ್ತಿ ತೋರ್ಸಂಗಿದೆಯಾ? ಒಂದು ದಿನ ಹೋಗಿ ಎಲ್ಲ ಇವತ್ತು ಮೀಡಿಯಾಗೆ ರಿಯಾಕ್ಟ್ ಮಾಡ್ತಾವ್ರೆ. ಎಮ್ ಎಲ್ ಎಗೆ ನಾವು ಆಹ್ವಾನ ಕೊಟ್ಟಿದ್ವಿ ಅಂತ. ಯಾರಂತ ಆಹ್ವಾನ ಕೊಟ್ಟಿದ್ದೀರಿ? ಫಸ್ಟ್ ಅದನ್ನು ಐಡೆಂಟಿಫೈ ಹೇಳಬೇಕಲ್ಲ ನನಗೆ. ಎಮ್ ಎಲ್ ಎಗೆ ಆಹ್ವಾನ ಕೊಡ್ಬೇಕಾದ್ರೆ ನೀವು ಯಾರು? ಅಟ್ಲೀಸ್ಟ್ ಎಮ್ ಎಲ್ ಎಗೆ ಆಹ್ವಾನ ಕೊಡಬೇಕು ಅಂದರೆ ಡಿ ಕೆ ರವಿ ಬದುಕಿದ್ದು ಏನೋ ಬೈ ಮಿಸ್ಟೇಕು ನಮ್ಮಪ್ಪ ಕಮಿಷನರ್ ಆಗಿದ್ದಾರೆ, ನಮ್ಮ ಯಜಮಾನ್ರು ಕಮಿಷನರ್ ಆಗಿದ್ದಾರೆ, ನಮ್ಮ ಯಜಮಾನ್ರು ನಿಮ್ಮ ಕೈಯಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ದಾರೆ, ನನಗೆ ಕೊಡೋಕ್ಕೆ ಹೇಳಿದೆ ಅಂತ ಲೆಟ್ರ್ ತಂದು ಕೊಟ್ಟಿದ್ರೆ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾ ಇದ್ದೆ. ಯಾವ ಆಧಾರದಲ್ಲಿ ನನಗೆ ಲೆಟ್ರ್ ಕೊಟ್ಟಿದ್ದೀರಿ ಅಂತ ಹೇಳ್ತೀರಿ? ನೀವು ಯಾರು ಫಸ್ಟ್ ಪಾಯಿಂಟ್ ನನ್ನ ಬಗ್ಗೆ ಮಾತಾಡೋಕ್ಕೆ? ನೀವು ಯಾರು ನನಗೆ ಆಹ್ವಾನ ಕೊಡೋಕ್ಕೆ? ಡಿ ಕೆ ರವಿ ಬದುಕಿದ್ರೆ ಒಂದು ವೇಳೆ ಏನೋ ಅವಕಾಶ ಇದ್ದಿರ್ಬೋದಾಗಿತ್ತು. ಇವತ್ತು ಯಾರು? ಒಬ್ಬ ಎಮ್ ಎಲ್ ಎಗೆ ಮೊಟ್ಟೆ ಓಡಿಸೋದು, ಎಮ್ ಎಲ್ ಎಗೆ ಹಲ್ಲೆ ಮಾಡಿಸೋದು, ಎಮ್ ಎಲ್ ಎ ಮೇಲೆ ರೇಪ್ ಕೇಸ್ ಹಾಕ್ಸೋದು, ಎಮ್ ಎಲ್ ಎನ ಜೈಲಿಗೆ ಕಳಿಸೋದು, ಇಬ್ಬರಿಗೆ ಮಾಡ್ತಾ ಇರೋದು. ಎಷ್ಟು ಜನಕ್ಕೆ ಅನ್ಯಾಯ ಮಾಡ್ತಾ ಇರೋದು. ಜಾರಕಿಹೊಳಿ ನೀವು ಮಾಡಿಸಿಲ್ಲ, ಜಾರಕಿಹೊಳಿಗೆ ಹನಿ ಟ್ರಾಪ್ ಮಾಡಿಲ್ಲ, ರಾಜಣ್ಣನ ಅಡಿ ಟ್ರಾಪ್ ಮಾಡಿಲ್ಲ, ರೇವಣ್ಣನ ಮಾಡಿಲ್ಲ, ನನಗೆ ಮಾಡಿಲ್ಲ, ನನಗೆ ಹನಿ ಟ್ರಾಪ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಎಲ್ಲ ಪ್ರಯತ್ನಗಳಾಗೋಗ್ಬಿಟ್ಟು ಹನಿ ಟ್ರಾಪ್ ಮಾಡೋಕ್ಕಾಗಿದೆ. ನಾನು ಕೋರ್ಟ್ಗೆ ಹೋಗಿಲ್ಲ, ನನ್ನ ಸಿ ಡಿ ಬಿಡಬೇಡಿ ಅಂತ ನಾನೇನು ಕೋರ್ಟ್ಗೆ ಹೋಗಿಲ್ಲ. ಪಾಪ ಕೋರ್ಟ್ಗೆ ಹೋಗಿರೋ ಎದುರ್ಕೊಂಡು ಇವಾಗ ಜೊತೆಯಲ್ಲವ್ರೆ, ನಾನು ಹೋಗಿಲ್ಲ. ಇಬ್ಬರದ ಒಂದು ಹನಿ ಟ್ರಾಪ್ ಮಾಡಿಬಿಟ್ಟು ಹಾಳು ಮಾಡಿಬಿಡೋದು ಇಲ್ವಾ? ಆ ಕೇರಳಾಗ ಹೋಗ್ಬಿಟ್ಟು ಮಂತ್ರವಾದಿಗಳನ್ನ ಹಿಡ್ಕೊಂಡು ಕೋಣನ ಕಾಡಂದಿನ ಬಲಿ ಕೊಡೋದು. ಕುಮಾರಸ್ವಾಮಿಗೆ ಅದೇ ಮಾಡಿರೋದು. ಈಗ ಆರೋಗ್ಯ ಕೆಡ್ತಾ ಇರೋದು. ಕುಮಾರಸ್ವಾಮಿಗೆ ಹೋಗ್ಬಿಟ್ಟು ಕೋಣ ಬಲಿ ಕೊಟ್ಟಿರೋದು, ಮಾಟ ಮಂತ್ರ ಮಾಡೋದು ಕುಮಾರಸ್ವಾಮಿಗೆ.